ಸಾರಿಗೆ ಬಸ್ ಜಾಯಿಂಟ್ ರಾಡ್ ಕಟ್ಟಾಗಿ ಡೀಸೆಲ್ ಸೋರಿಕೆಯಾಗಿ ದುರಂತವೊಂದು ತಪ್ಪಿರುವಂತಹ ಘಟನೆ ಬೀದರ್ನಲ್ಲಿ ಔರಾದ್ ತಾಲೂಕಿನ ಧರಿ ಹನುಮಾನ್ ದೇವಸ್ಥಾನದ ಬಳಿ ನಡೆದಿದೆ. ದೇವಸ್ಥಾನದ ಬಳಿ ಇಂಥ ಒಂದು ಘಟನೆ ನಡೆದಿರುವಂತದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಸಾರಿಗೆ ದುರಂತವೊಂದು ತಪ್ಪಿದೆ. 20ಕ್ಕೂ ಅಧಿಕ ಪ್ರಯಾಣಿಕರಿದ್ದಂತ ಸಾರಿಗೆ ಬಸ್ ಔರಾದ್ನಿಂದ ಮುಗಳಖೋಡಕ್ಕೆ ನಿಧಾನಗತಿಯಲ್ಲಿ ಹೋಗ್ತಾ ಇತ್ತು. ಏಕಾಏಕಿ ಬಸ್ನ ಜಾಯಿಂಟ್ ರಾಡ್ ಕಟ್ ಆಗಿದೆ. ಇನ್ನು ಡೀಸೆಲ್ ಟ್ಯಾಂಕ್ಗೆ ಬಡಿತು. ಡೀಸೆಲ್ ಸೋರಿಕೆಯಾಗಿದೆ. ಈ ವೇಳೆ ಜಾಯಿಂಟ್ ರಾಡ್ ಕಟ್ ಆಗಿರೋದನ್ನ ನೋಡಿದಂತ ಬಸ್ ಚಾಲಕ ಬಸ್ ನಿಲ್ಲಿಸಿದ್ದಾರೆ. ಬಸ್ ವೇಗವಾಗಿದ್ದಿದ್ರೆ ಡೀಸೆಲ್ ಸೋರಿಕೆಯಿಂದ ಬೆಂಕಿ ತಗುಲುವಂತ ಚಾನ್ಸಸ್ ಇತ್ತು. ಜಸ್ಟ್ ಮಿಸ್ ಆಗಿದೆ. ಸ್ವಲ್ಪ ಯಾಮಾರಿದ್ರು ಕೂಡ ಭಾರಿ ಅನಾಹುತಕ್ಕೆ ಸಾಕ್ಷಿಯಾಗಿತ್ತು. ಕಿಲೋಮೀಟರ್ ಗಟ್ಟಲೆ ನೀರಿನಂತೆ ರಸ್ತೆ ಮೇಲೆ ಡೀಸೆಲ್ ಸೋರಿಕೆ ಆಗಿದೆ. ಇವತ್ತು ಔರಾದ್ನಿಂದ ಮುಗಳಖೋಡ ಪ್ರಯಾಣ ಮಾಡುತ್ತಿದ್ದೇವೆ ನಾವು ಬಸ್ಸಿನಲ್ಲಿ. ಇವತ್ತು ಜೆಂಟ್ ರಾಡ್ ಮುರಿದೋಗಿ ರಾಡ್ ಅದನ್ನು ಟ್ಯಾಂಕಿಗೆ ಹತ್ತಿ ಇಲ್ಲೆಲ್ಲ ಹೊಡೆದೋಗಿ ಸೋರಿ ಬಿಟ್ಟಿದೆ. ಧರಿ ಹನುಮಾನ್ ಮಂದಿರ ರೋಡಿಗೆ